ಲ್ಯಾರಿ ವಿಲಿಯಮ್ಸ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್, ಟ್ರೇಡಿಂಗ್ ಇಂಡಸ್ಟ್ರಿಯ ಸಚಿನ್ ತೆಂಡೂಲ್ಕರ್ ಅಂತಾನೆ ಹೇಳ್ಬೋದು. ಒಂದೇ ಒಂದು ವರ್ಷದಲ್ಲಿ 11,300% ರಿಟರ್ನ್ ನ ಜನರೇಟ್ ಮಾಡಿದ್ದಾರೆ ಇವರು. ಅಂಡ್ ಇದನ್ನ ನಿಮಗೆ ನಂಬರ್ಸ್ ಅಲ್ಲಿ ಹೇಳಬೇಕಂದ್ರೆ, ನೀವು ₹1,00,000 ಹಾಕಿದಿದ್ರೆ ಇಮ್ಯಾಜಿನ್ ಯು ಮೇಕ್ 1.1 crore ಇನ್ ಜಸ್ಟ್ ಅ ಇಯರ್. ಅದೇ 1,00,000ದಿಂದ. ಸೊ ದಾಟ್ ಈಸ್ 11,300%. ಅಂಡ್ ಇದು ಯಾವುದೇ ತರ ಕ್ರಿಪ್ಟೋ ಫೋರೆಕ್ಸ್ ಇಲ್ಲ ನೀವು ನೋಡ್ತೀರಾ ನಿಮ್ಮ ಇನ್ಫ್ಲೂಯೆನ್ಸರ್ಸ್ ಮಾಡೋದು, ಆ ಥರ ಅಲ್ಲ. ದಿಸ್ ಈಸ್ ಅ ಫ್ಯೂಚರ್ ಟ್ರೇಡಿಂಗ್. ಇದು ರಾಬಿನ್ಸ್ ಕಪ್ ನಲ್ಲಿ ಕಂಡಕ್ಟ್ ಆಗಿದೆ. 1987 ಅಲ್ಲಿ ನಡೆದಂತ ಇದು ಕಾಂಪಿಟೇಷನ್ 11,300% ರಿಟರ್ನ್ ನ ಜನರೇಟ್ ಮಾಡಿದಂತ ದಿಸ್ ಮ್ಯಾನ್. ಇವ್ರ ಸ್ಟ್ರಾಟಜಿ ಏನು, ಇವರು ಯಾವ ಇಂಡಿಕೇಟರ್ಸ್ನ ಯೂಸ್ ಮಾಡ್ತಾರೆ, ಇದನ್ನೆಲ್ಲ ನಾನು ರಿಸರ್ಚ್ ಮಾಡಿದ್ದೀನಿ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಆ ಸ್ಟ್ರಾಟಜಿನ ನಾನು ನಿಮಗೆ ರಿವೀಲ್ ಮಾಡ್ತೀನಿ. ಸೊ ನೀವು ಅದೇ ಸ್ಟ್ರಾಟಜಿನ ಯೂಸ್ ಮಾಡಿ ಮೇ ಬಿ ಪ್ರಾಫಿಟ್ ಮಾಡ್ಬೋದೇನೋ. ಸೊ ಈ ಸ್ಟ್ರಾಟಜಿನ ಚೆನ್ನಾಗಿ ಬ್ಯಾಕ್ ಟೆಸ್ಟ್ ಮಾಡಿ ಆ್ಯಂಡ್ ಯು ನೀಡ್ ಟು ಫಾಲೋ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಾಪರ್ಲಿ. ಬನ್ನಿ ಸ್ಕ್ರೀನಲ್ಲಿ ನೋಡೋಣ ಇವರು ಏನು ಸ್ಟ್ರಾಟಜಿನ ಯೂಸ್ ಮಾಡ್ತಿದ್ರು ಅಂತ. ಸೊ ಸ್ಕ್ರೀನಲ್ಲಿ ನಾನು ಬಂದಿದ್ದೀನಿ. ಸದ್ಯಕ್ಕೆ ನಾನು ಬಿಟ್ಕಾಯಿನ್ ಚಾರ್ಟ್ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಿಮಗೆ ಇಂಡಿಯನ್ ಮಾರ್ಕೆಟ್ದು ಕೂಡ ಯೂಸ್ ಮಾಡಿಸ್ತೀನಿ. ಸೊ ಡೋಂಟ್ ವರಿ, ಇದು ಇಂಡಿಯನ್ ಮಾರ್ಕೆಟಲ್ಲಿ ವರ್ಕ್ ಆಗುತ್ತೋ ಇಲ್ಲೋ ಮನೋಜ್, ಡೋಂಟ್ ವರಿ, ಎಲ್ಲ ಕಡೆ ವರ್ಕ್ ಆಗುತ್ತೆ. ಇದು ಬೆಸ್ಟು ಸ್ಟಾಕ್ಸ್ನಲ್ಲಿ ವರ್ಕ್ ಆಗುತ್ತೆ. ನಿಮಗೆ ಸ್ಟಾಕ್ಸ್ ಬಗ್ಗೆ ಡೀಟೇಲ್ ವೀಡಿಯೋ ಬೇಕಾ ಅದನ್ನು ಆಮೇಲೆ ಮಾತಾಡೋಣ. ಬಟ್ ಬಾಕಿ ನಾವು ಡಿಸ್ಕಸ್ ಮಾಡೋಣ. ನಾನು ಈ ಚಾರ್ಟನ್ನು ಹಾಕ್ಕೊಂಡಿದ್ದೀನಿ. ಬೇಸಿಕ್ಸ್ ನೀವು 5 ಮಿನಿಟ್ ಟೈಮ್ ಫ್ರೇಮ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ನಂಬರ್ ಆಫ್ ಟ್ರೇಡ್ಸ್ ಬೇಕು ಅಂದರೆ ನೀವೇನು ಮಾಡಬೇಕು, ನೀವು ಕಡಿಮೆ ನಂಬರ್ ಟೈಮ್ ಫ್ರೇಮ್ನ ನೀವು ಯೂಸ್ ಕೂಡ ಮಾಡ್ಬೋದು. 1 ಮಿನಿಟ್ ಕೂಡ ಯೂಸ್ ಮಾಡ್ಬೋದು, ನಿಮ್ಮ ಅನುಕೂಲ, ವಾಟ್ ಎವರ್. ನಾನು ಇಲ್ಲಿ ಸದ್ಯಕ್ಕೆ 5 ಮಿನಿಟ್ ಯೂಸ್ ಮಾಡ್ತಾಯಿದ್ದೀನಿ ಬಿಕಾಸ್ ಮೆಜಾರಿಟಿ ಆಫ್ ದ ಜನ 5 ಮಿನಿಟೇ ಯೂಸ್ ಮಾಡ್ತಾರೆ, ಅದಕ್ಕೋಸ್ಕರ. ಸೊ ನಾನು ಫಸ್ಟು ಇಂಡಿಕೇಟರ್ ಸೆಕ್ಷನ್ಗೆ ಹೋಗ್ತೀನಿ ಇಲ್ಲಿ. ಆ್ಯಂಡ್ ಇಂಡಿಕೇಟರ್ ಸೆಕ್ಷನಲ್ಲಿ ನಾನು ಹಾಕ್ಕೊತೀನಿ LWTI ಇಂಡಿಕೇಟರ್. LWTI ಇಂಡಿಕೇಟರ್ ಲ್ಯಾರಿ ವಿಲಿಯಮ್ಸ್ ಅವ್ರದ್ದೇ ಒಂದು ಇಂಡಿಕೇಟರ್. ಇದು ನಿಮಗೆ ಟ್ರೆಂಡ್ ಹೇಳುತ್ತೆ ಬೇಸಿಕಲಿ. ಎನಿವೇಸ್, ಇದ್ರ ಜೊತೆ ನಾವು ಹಾಕ್ಕೊತೀವಿ DC ಡಾನ್ಷಿಯನ್ ಚಾನಲ್ಸ್. ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್. ಆ್ಯಂಡ್ ಇದ್ರ ಜೊತೆ ನಾವು ಹಾಕ್ಕೊತೀವಿ ವಾಲ್ಯೂಮ್ ಪ್ರೊಫೈಲ್ ಅಲ್ಲ, ಹೌದು ವಾಲ್ಯೂಮ್ಸ್. ಬಿಕಾಸ್ ಎಷ್ಟೊಂದು ಜನಕ್ಕೆ ವಾಲ್ಯೂಮ್ ಅಂದರೆ ಇಷ್ಟ ಇಲ್ಲ, ಅದೇನು ವರ್ಕ್ ಆಗಲ್ಲ ಸರ್ ಹಂಗೆ ಅಂತಾರೆ. ಬಟ್ ತಲೆಗೆ ಇಡ್ಸ್ಕೊಬೇಡಿ, ಇದನ್ನು ನಾವು ವರ್ಕ್ ಮಾಡೋ ಥರ ಮಾಡೋಣ. ಸೊ ನಮಗೆ ಬೇಕು 3 ಇಂಡಿಕೇಟರ್, ಒಂದು LWTI ಇಂಡಿಕೇಟರ್ ಬೇಕು, ಒಂದು DC ಬೇಕು ಆ್ಯಂಡ್ ನಮಗೆ ಒಂದು ವಾಲ್ಯೂಮ್ ಬೇಕು. ಬಟ್ ಇದನ್ನು ಹಿಂಗೆ ಯೂಸ್ ಮಾಡಿದ್ರೆ ನಿಮಗೆ ರಿಸಲ್ಟ್ ಸಿಗಲ್ಲ. ಓಕೆ, ಆ್ಯಂಡ್ ಎಷ್ಟು ಲ್ಯಾರಿ ವಿಲಿಯಮ್ಸ್ ಜನರೇಟ್ ಮಾಡ್ತಿದ್ದೋ ಆ ಥರ ರಿಸಲ್ಟ್ಸ್ ಬೇಕಂದ್ರೆ ಫಸ್ಟ್ ನಾವು LWTIನ ನಾವು ಡಿಫಾಲ್ಟಲ್ಲೇ ಯೂಸ್ ಮಾಡಬೇಕಾಗುತ್ತೆ. ನೀವೇನು ಇನ್ಪುಟ್ಸ್ನ ಚೇಂಜ್ ಮಾಡಿಬಿಡಿ, ಸೆಟ್ಟಿಂಗ್ಸ್ ಎಲ್ಲ ಇಷ್ಟೇ ಇರಲಿ. ಓಕೆ, ಡೂ ನಾಟ್ ವರಿ. ಓಕೆ, ಇದು SMA ಇರಲಿ, EMI ಎಲ್ಲ ಹೋಗ್ಬೇಡಿ, SMA ಇಟ್ಕೊಳ್ಳಿ. ಓಕೆ, ವಾಲ್ಯೂಮಲ್ಲಿ ನೀವು ಒಂದು ಸೆಟ್ಟಿಂಗ್ ಮಾಡಬೇಕು. ಹೋಗ್ಬಿಟ್ಟು MA ಲೆಂತ್ ಏನಿದೆ ಸರ್, ಇದನ್ನು ನೀವು 30 ಮಾಡಬೇಕು. 30 ಮಾಡ್ತೀರಾ, ಮತ್ತೆ ನೀವು ಸೆಟ್ಟಿಂಗ್ಸಲ್ಲಿ ಹೋಗಿ ಸ್ಟೈಲ್ಗೆ ಹೋಗ್ತಿರಲ್ಲ, ಈ ಸ್ಟೈಲಲ್ಲಿ ವಾಲ್ಯೂಮ್ ಮೂವಿಂಗ್ ಆವ್ರೇಜ್ ಇದನ್ನ ಟಿಕ್ ಮಾಡಿ. ಆ್ಯಂಡ್ ಇದನ್ನು ಹೋಗ್ಬಿಟ್ಟು ನಾವು ಸದ್ಯಕ್ಕೆ ವೈಟ್ ಕಲರ್ ಹಾಕೋಣ, ಇದನ್ನು ಸ್ವಲ್ಪ ದಪ್ಪ ಮಾಡೋಣ. ಓಕೆ, ನಾವು ಇಲ್ಲಿ DCಗೆ ಹೋಗೋಣ. DCನಲ್ಲಿ ಇಂಡಿಕೇಟರ್ದು ಸೆಟ್ಟಿಂಗ್ಸ್ಗೆ ಹೋಗೋಣ. ಈ ಸೆಟ್ಟಿಂಗ್ಸಲ್ಲಿ ನಾವೇನು ಮಾಡೋಣ, ಈ 3 ಕೂಡ ಇರಬೇಕಾಗುತ್ತೆ. ಇದು 4 ಇದಿದ್ರು ಓಕೆ, ಇಲ್ಲ ಅಂದ್ರೂ ಓಕೆ, ನಿಮ್ಮ ಇಷ್ಟ, ಇಟ್ಕೊಬೋದು. ಬಟ್ ಇನ್ಪುಟ್ಸಲ್ಲಿ ಹೋಗ್ಬಿಟ್ಟು ನಾವೇನು ಮಾಡಬೇಕು, ಈ 20 ಇದೆಲ್ಲ, ಇದನ್ನು ನಾವು ಹೋಗ್ಬಿಟ್ಟು ಮಾಡಬೇಕು 96. ಓಕೆ, ಕರೆಕ್ಟಾಗಿ ಸೆಟ್ಟಿಂಗ್ಸನ್ನು ನೋಡ್ಕೊಳ್ಳಿ. ಸೆಟ್ಟಿಂಗ್ಸ್ ಇದೇ ಫಾಲೋ ಮಾಡಬೇಕು. ನೀವು ಬೇರೆ ಥರ ಮಾಡಿದ್ರೆ ಲ್ಯಾರಿ ವಿಲಿಯಮ್ಸ್ ಥರ ರಿಸಲ್ಟ್ ಬರುತ್ತಲ್ಲ, ನನಗೆ ಗೊತ್ತಿಲ್ಲ. ಸೊ ಲ್ಯಾರಿ ವಿಲಿಯಮ್ಸ್ ಅವ್ರು ಏನು ಮಾಡಿದ್ರು ಅದನ್ನು ನಾನು ಹೇಳ್ತೀನಿ ನಿಮಗೆ. ಓಕೆ, ಬೇಸಿಕ್ ಈ 3 ನೀವು ಹಾಕೊಬೋದು. ಈ 3ರಲ್ಲಿ ನಿಮಗೆ ರಿಸಲ್ಟ್ಸ್ ಸಿಗುತ್ತೆ. ಸೊ ನಮಗಿಲ್ಲಿ ಈ ಥರ ಒಂದು ಡಾನ್ಸಿಯನ್ ಚಾನಲ್ ಕಾಣಿಸ್ತಿದೆ ಸರ್. ಇದು ನಮಗೆ ಇಲ್ಲಿ ಒಂದು ಕೆಳಗಡೆ ಒಂದು LWTI ಅವ್ರದ್ದು ಒಂದು ಗ್ರಾಫ್ ಕಾಣಿಸ್ತಿದೆ, ಮತ್ತು ಕೆಳಗಡೆ ಯೂಶಲ್ ನಮ್ಮದು ವಾಲ್ಯೂಮ್ಸ್ ಏನು ಬರುತ್ತೆ ಅದಿದೆ. ನಾವು ಸ್ಟ್ರಾಟಜಿ ಬೇಸಿಕಲಿ ಏನು, ಇದನ್ನು ನಾವು ಯಾವ ರೀತಿ ಯೂಸ್ ಮಾಡ್ಬೋದು, ಇದನ್ನು ಫಸ್ಟ್ ಅರ್ಥ ಮಾಡ್ಕೊಂಬಿಡೋಣ. ದಿಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ, ನೋಡಿ, ಈ ಡಾನ್ಸಿಯನ್ ಚಾನಲ್ಸ್ ಏನಿದೆ, ಈ ಚಾನಲ್ದು ಒಂಥರ ಸಪೋರ್ಟ್ ರೆಸಿಸ್ಟೆನ್ಸ್ ಅಂತಾನೆ ಅನ್ಕೊಳ್ಳಿ. ಇಟ್ ಈಸ್ ಅ ಸಾರ್ಟ್ ಆಫ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಓನ್ಲಿ. ಈ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಹಿಂಗಿದೆ. ನಾವು ಸರ್ ಅರ್ಥ ಮಾಡ್ಕೊಳ್ಳಿ, ನಾವೇನು ಮಾಡಬೇಕು, ಇದು ಬ್ರೇಕ್ಔಟ್ ಮತ್ತು ಬ್ರೇಕ್ ಡೌನಲ್ಲಿ ಟ್ರೇಡ್ ಮಾಡಬೇಕು. ಯು ಹ್ಯಾವ್ ಟು ಟ್ರೇಡ್ ಇನ್ ದ ಬ್ರೇಕ್ಔಟ್ ಆ್ಯಂಡ್ ಬ್ರೇಕ್ ಡೌನ್ ಆಫ್ ದ ಇಂಡಿಕೇಟರ್ಸ್. ಸೊ ಫಸ್ಟ್ ನಮ್ಗೆ ಏನು ಮಾಡಬೇಕು ಸರ್, ಇಲ್ಲೊಂದು ನಮಗೆ ಟ್ರೇಡ್ ಕಾಣಿಸ್ತಿದೆ, ಕರೆಕ್ಟ್? ಏನು ಟ್ರೇಡ್ ಸರ್ ಇದು? ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ನೀವು ಶಾರ್ಟ್ ಟ್ರೇಡ್ ಮಾಡ್ತಿದ್ದೀರಾ ಅಂದರೆ, ನೀವು ಕೆಳಗಡೆ ಸೈಡಲ್ಲಿ ಸೆಲ್ ಮಾಡ್ತಿದ್ದೀರಾ ವಾಟ್ ಎವರ್ ಅಂತ ಅಂದ್ಕೊಳ್ಳಿ. ಅದಕ್ಕೆ ನಿಮ್ಮ ಫಸ್ಟ್ ಕ್ರೈಟೀರಿಯಾ ಏನು? ಫಸ್ಟ್ ಕ್ರೈಟೀರಿಯಾ ನಮ್ಮ ಡಾನ್ಸಿಯನ್ ಚಾನೆಲ್ದು ಪ್ರೈಸ್ ಏನಿದೆ, ಇದು ಚಾನೆಲ್ ಅದು ಲೋವರ್ ಬ್ಯಾಂಡಿಗೆ ಟಚ್ ಆಗಬೇಕು, ಲೋವರ್ ಚಾನೆಲ್ಗೆ ಟಚ್ ಆಗಬೇಕು. ಫಾರ್ ಎಕ್ಸಾಂಪಲ್ ನೋಡಿದ್ರೆ ಇಲ್ಲಿ ನೀವು ಈ ಕ್ಯಾಂಡಲ್ ಇಲ್ಲಿ ಬಂದಿದೆ, ಈ ವ್ಯಾಡ್ ಕ್ಯಾಂಡಲ್ಲು ಇಲ್ಲಿ ಟಚ್ ಆಗಿದೆ, ಕರೆಕ್ಟ್? ಇಫ್ ನೀವು ಡೀಟೇಲ್ ಆಗಿ ನೋಡಿದ್ರೆ ಇಲ್ಲಿ ಕಾಣಿಸುತ್ತೆ ನಿಮಗೆ, ರೈಟ್? ಈ ಕ್ಯಾಂಡಲ್ ಏನಾಯಿತು, ಇದಕ್ಕೆ ಟಚ್ ಆಯಿತು, ಕರೆಕ್ಟಾ? ಲೋವರ್ ಚಾನಲ್ಗೆ ಟಚ್ ಆಯಿತು ಈ ಕ್ಯಾಂಡಲ್. ನೌ ಈ ಕ್ಯಾಂಡಲ್ ಲೋವರ್ ಚಾನಲ್ಗೆ ಟಚ್ ಆಗಿದೆ, ಇದ್ರ ಜೊತೆಗೆ ನಿಮಗೆ ಟ್ರಿಪಲ್ ಕನ್ಫರ್ಮೇಷನ್ ಬೇಕಾಗುತ್ತೆ. ಬರೀ ಇದೊಂದೇ ಅಲ್ಲ, ಇದು ಯಾವಾಗ ಲೋವರ್ ಚಾನಲ್ಗೆ ಟಚ್ ಆಗುತ್ತೆ, ನಮ್ಮ ವಾಲ್ಯೂಮ್ ಕೂಡ ನೀವು ನೋಡ್ಬೋದು. ಇಲ್ಲಿ ವಾಲ್ಯೂಮ್ದು ಮೂವಿಂಗ್ ಆ್ಯಾವ್ರೇಜ್ ನಾವು ಹಾಕ್ಕೊಂಡಿದ್ವಿ, ಅದಕ್ಕಿಂತ ಮೇಲ್ಗಡೆ ನಮ್ಮ ವಾಲ್ಯೂಮ್ ಇರಬೇಕಾಗುತ್ತೆ. ಆ್ಯಂಡ್ ಸೇಮ್ ಕಲರ್ ಕೂಡ ಇರಬೇಕಾಗುತ್ತೆ. ನಾವು ನಂದರಲ್ಲಿ ಪರ್ಪಲ್ ಮೀನ್ಸ್ ರೆಡ್ ಕ್ಯಾಂಡಲ್ಸ್. ಓಕೆ, ಸೊ ರೆಡ್ ಕ್ಯಾಂಡಲ್ಸ್ ಅಂದ್ರೇನು, ರೆಡ್ ಕಲರ್ ವಾಲ್ಯೂಮ್ ಕೂಡ ಇರಬೇಕಾದ್ರೆ ಕೆಳಗಡೆ. ನೆಕ್ಸ್ಟು
ಆ ವಾಲ್ಯೂಮ್ ಏನಿರಬೇಕು, ಆ ವಾಲ್ಯೂಮ್ ನಾವು ಹಾಕೊಂಡಿದ್ದೀವಲ್ಲ ವೈಟ್ ಲೈನ್, ಅದಕ್ಕಿಂತ ಉದ್ದ ಇರಬೇಕು. ನೀವು ಇಟ್ ಇಸ್ ಅ ಬಿಟ್ ರೈಸ್ಡ್ ಹಿಯರ್. ನೋಡಿ ಇಲ್ಲಿಗೆ ವಾಲ್ಯೂಮ್ನ ನೋಡಿ ಹೆಂಗಿದೆ ಅಂತ, ಇದಕ್ಕೆ ಮೂವಿಂಗ್ ಗಿಂತ ಕೆಳಗಡೆ ಇದೆ ಅಂತ ಅರ್ಥ. ಇಲ್ಲೇನಿದೆ, ಮೂವಿಂಗ್ ಗಿಂತ ಮೇಲ್ಗಡೆ ಇದೆ ವಾಲ್ಯೂಮ್. ಅದೇ ಕ್ಯಾಂಡಲ್ ಏನಾಗ್ತಿದೆ, ನಮ್ಮ ಲೋವರ್ ಚಾನಲ್ಗೆ ಟಚ್ ಆಗ್ತಿದೆ. ಅದೇ ಕ್ಯಾಂಡಲ್ ನಮ್ಗೆ ಏನಾಗ್ತಿದೆ, ಯಾವ ಕ್ಯಾಂಡಲ್ ವಾಲ್ಯೂಮ್ ರೇಸ್ ಆಗಿದೆ ಅದೇ ಕ್ಯಾಂಡಲ್ ನಮಗೆ ಲೋವರ್ ಚಾನಲ್ ಡಾನ್ಸಿನ್ ಚಾನಲ್ ಕೂಡ ಟಚ್ ಆಗ್ತಿದೆ. ಇಟ್ಸ್ ಟಚಿಂಗ್ ಟು ಇಟ್. ಸೊ ಅದ್ರ ಜೊತೆಗೆ ನಾವೇನು ಮಾಡಬೇಕು, LWTI ಲ್ಯಾರಿ ವಿಲಿಯಮ್ಸ್ ಲಾರ್ಜ್ ಟ್ರೇಡ್ ಇಂಡೆಕ್ಸ್ ಏನಿದೆ ಇದು ಕೂಡ ರೆಡ್ಡೇ ಇರಬೇಕು ಆ ಟೈಮಲ್ಲಿ. ಸೊ ಬೇಸಿಕಲಿ 955 ಏನು ಮಾಡಬೇಕು, ಕ್ಯಾಂಡಲ್ಲು, ವಾಲ್ಯೂಮು, LWTI ಮೂರು ಕೂಡ ರೆಡ್ಡಲ್ಲೇ ಇರಬೇಕು. ಆ್ಯಂಡ್ ಈ ವಾಲ್ಯೂಮ್ ಏನಿದೆ ಇದು ಮೂವಿಂಗ್ ಆವ್ರೇಜ್ಗಿಂತ ಸ್ವಲ್ಪ ದೊಡ್ಡದಿರಬೇಕು. ಇಲ್ಲಿ ನಮ್ಮ ಟ್ರೇಡ್ ಬರುತ್ತೆ. ಇಲ್ಲಿಗೆ ನಾವೇನು ಮಾಡ್ತೀವಿ, ಶಾರ್ಟ್ ಮಾಡ್ತೀವಿ ಮಾರ್ಕೆಟ್. ಆ್ಯಂಡ್ ನಮ್ಮ ಸ್ಟಾಪ್ ಲಾಸ್ ಇರುತ್ತೆ, ಇದು ಯೆಲ್ಲೋ ಕಲರ್ ಲೈನ್ ಚೇಂಜ್ ಆಗ್ತಾ ಇರುತ್ತೆ, ಕೆಳಗಡೆ ಹೋಗ್ತಿದ್ದಂಗೆ ಚೇಂಜ್ ಆಗ್ತಾ ಇರುತ್ತೆ. ನೀವು ಇದೇ ಥರ ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡ್ಬೋದಾ? ಎಸ್, ಯು ಕ್ಯಾನ್ ಡೂ ಇಟ್, ಬಟ್ ನಾನು ಅಷ್ಟು ರೆಕಮೆಂಡ್ ಮಾಡಲ್ಲ. ಫಿಕ್ಸ್ಡ್ ಸ್ಟಾಪ್ ಲಾಸ್ ಇಟ್ಕೊಳ್ಳಿ, ಫಿಕ್ಸ್ಡ್ ಟಾರ್ಗೆಟ್ ಇಟ್ಕೊಳ್ಳಿ. ಈ ಲ್ಯಾರಿ ವಿಲಿಯಮ್ ಸ್ಟ್ರಾಟಜಿಗೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಾವು ನೋಡಿ ಸರ್, ಇದು 386 ಪಾಯಿಂಟ್ಸ್ ನಿಮಗೆ ಇದು ಸ್ಟಾಪ್ ಲಾಸ್ ಇದೆ. ಆ್ಯಂಡ್ ಟಾರ್ಗೆಟ್ ನಿಮ್ಗೆ ಎಷ್ಟು ಬರುತ್ತೆ ನೀವು ನೋಡ್ಬೋದು. ಇಲ್ಲಿ 1:2 ಮಿನಿಮಮ್ ಸಿಗುತ್ತೆ ನಿಮ್ಗೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ 1:2 ಏನು ಇದೆ, ಆಲ್ಮೋಸ್ಟ್ ಲೋ ಹೊಡೆದಿತ್ತು ಎಲ್ಲಿವರೆಗೂ, ಇಲ್ಲಿವರೆಗೂ. ಸೊ ಇದು ಎಷ್ಟು ಪಾಯಿಂಟ್ ರಿಸ್ಕ್, 386 ಪಾಯಿಂಟ್ಸ್ ರಿಸ್ಕ್ಗೆ 1237 ಪಾಯಿಂಟ್ಸ್ ಟಾರ್ಗೆಟ್. ಓಕೆ, 1:2 ಯೂಶಲಿ ಮಾಡ್ತಾರೆ, ಬಟ್ ನೀವು ಇದನ್ನು 1:3 ಅಥವಾ ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ತೊಗೊಂಡೋಗಿದ್ರೆ ಕೂಡ ಹೋಗ್ಬೋದು, ನಿಮ್ಮ ಇಷ್ಟ. ಟ್ರೈಲಿಂಗ್ ಸ್ಟಾಪ್ ಲಾಸ್ ಯೂಸ್ ಮಾಡಂಗಿದ್ರೆ ನೀವು ಇದನ್ನು ಟ್ರೈಲ್ ಕೂಡ ಮಾಡ್ಕೊತ ಹೋಗ್ಬೋದು. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಜನ ಮಿಸ್ಟೇಕ್ ಏನು ಮಾಡ್ತಾರೆ ನಾನೊಂದು ಹೇಳ್ಬಿಡ್ತೀನಿ ನಿಮಗೆ. ನೀವು ನೋಡಿ, ಲೋವರ್ ಚಾನಲ್ಗೆ ಎಲ್ಲೆಲ್ಲಿ ಟಚ್ ಆಗಿದೆ ಸರ್, ಇಲ್ಲಿ ಈ ಕ್ಯಾಂಡಲ್ ಟಚ್ ಆಗಿದೆ, ಈ ಕ್ಯಾಂಡಲ್ ಟಚ್ ಆಗಿದೆ, ಈ ಕ್ಯಾಂಡಲ್ಲು ಟಚ್ ಆಗಿದೆ. ಜನ ಏನು ಮಾಡ್ತಾರೆ, ಇಲ್ಲಿಗೆ ಎಂಟ್ರಿ ಮಾಡಿಬಿಟ್ರು ಅಂದ್ಕೊಳ್ಳಿ ಸರ್ ಅವರು. ಓಕೆ ಇವತ್ತೇನೋ ನಿಮ್ಗೆ ಇದು ಪ್ರಾಫಿಟ್ ಕೊಟ್ಬಿಡ್ತು, ಬಟ್ ಇದಕ್ಕಿಂತ ಮುಂಚೆ ಕೂಡ ಎಂಟ್ರಿ ಕೊಟ್ಟಿತ್ತು ತಾನೇ ಇಲ್ಲಿ ಯಾಕೆ ನೀವು ಎಂಟ್ರಿ ಮಾಡಲಿಲ್ಲ? ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ಯಾಕೆ ಎಂಟ್ರಿ ಮಾಡಲಿಲ್ಲ? ಫಸ್ಟು ನಮಗೆ ಯಾವ ಕ್ಯಾಂಡಲು ಅಪ್ಪರ್ ಬ್ಯಾಂಡ್ ಅಥವಾ ಲೋವರ್ ಬ್ಯಾಂಡ್ ನಮಗೆ ಟಚ್ ಮಾಡುತ್ತೆ, ಆ ಕ್ಯಾಂಡಲ್ ಪ್ರಕಾರ ನಾವು ಟ್ರೇಡ್ನ ತೊಗೊಬೇಕಾಗುತ್ತೆ. ಇಲ್ಲೇನಿತ್ತು, ಇದು ಫಸ್ಟ್ ಟಚ್ ಆಯಿತು ಈ ಲೋವರ್ ಚಾನಲ್ಗೆ, ಎಲ್ಲದಕ್ಕೂ ಕಂಪೇರ್ ಮಾಡಿದೆ. ಈ ಕ್ಯಾಂಡಲ್ ಇರಬೇಕಾದ್ರೆ ಲೋವರ್ ಚಾನಲ್ ಇಲ್ಲಿತ್ತು, ಬಟ್ ಈ ಕ್ಯಾಂಡಲ್ ಇಲ್ಲಿಗೆ ಬಂದಾಗ ಲೋವರ್ ಚಾನಲ್ ಇಲ್ಲಿತ್ತು, ಕರೆಕ್ಟಾ? ಸೊ ಈ ಲೋವರ್ ಚಾನಲ್ ಟಚ್ ಆದಾಗ ವಾಲ್ಯೂಮ್ ಏನಿತ್ತು, ಮೂವಿಂಗ್ ಆವ್ರೇಜ್ಗಿಂತ ಮೇಲ್ಗಡೆ ಇತ್ತು, LWTI ಕೂಡ ರೆಡ್ ಇತ್ತು. ಸೊ ನಾವು ಅವಾಗ ಟ್ರೇಡ್ನ ತೊಗೊಂಡ್ರಿ. ಈ ಟ್ರೇಡ್ನ ನಾವೇನು ಮಾಡಿದ್ರಿ, ಇಲ್ಲಿಗೆ ತೊಗೊಂಡು ಇದು ನಮ್ಮ ಸ್ಟಾಪ್ ಲಾಸ್ ಥರ ನಾವು ಇದನ್ನು ಯೂಸ್ ಮಾಡಿದ್ರಿ. ಆ್ಯಂಡ್ ನಾವು ಟಾರ್ಗೆಟ್ನ ನಾವು ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ನಾವು ಟಾರ್ಗೆಟ್ನ ತೊಗೊಂಡು ಪುಷ್ ಮಾಡ್ತಾ ಹೋಗ್ಬೋದು. ವೆರಿ ಸಿಂಪಲ್. 1:2 1:3 ಈಸಿಯಾಗಿ ಸಿಗುತ್ತೆ ನಿಮಗೆ. ಬನ್ನಿ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇನ್ನೊಂದು ಎಕ್ಸಾಂಪಲ್ ತೊಗೊಂಡು ವಿಲ್ ಅಂಡರ್ಸ್ಟ್ಯಾಂಡ್ ಹೇಗೆ ನಾವು ಟ್ರೇಡ್ ಮಾಡ್ಬೋದು ಅಂತ. ಬನ್ನಿ ಗೈಸ್, ಇಲ್ಲೊಂದು ಎಕ್ಸಾಂಪಲ್ ನನಗೆ ಕಾಣಿಸ್ತಿದೆ. ಇಲ್ಲಿ ನೀವು ನೋಡ್ಬೋದು, ಲೋವರ್ ಚಾನಲ್ ಡಾನ್ಸಿನ್ ಚಾನಲ್ದು ಇಲ್ಲಿ ನಮಗೆ ಕಾಣಿಸ್ತಿದೆ, ಕರೆಕ್ಟ್? ಇಲ್ಲಿ ಯಾವುದೂ ಕೂಡ ಕ್ಯಾಂಡಲ್ಲು ಲೋವರ್ ಡಾನ್ಸಿನ್ ಚಾನಲ್ನ ಟಚ್ ಮಾಡಿಲ್ಲ. ಈ ಕ್ಯಾಂಡಲ್ ಟಚ್ ಮಾಡಿದೆ, ಮೊದಲನೇ ಕ್ಯಾಂಡಲ್ ಇತ್ತು ಟಚ್ ಮಾಡೋಕ್ಕೆ. ಆ್ಯಂಡ್ ನೀವು ಇದ್ರದ್ದು ವಾಲ್ಯೂಮ್ಸ್ ನೋಡಿ, ಸ್ವಲ್ಪ ಈ ಕ್ಯಾಂಡಲ್ ವಾಲ್ಯೂಮ್ ನೋಡಿ, ಮೂವಿಂಗ್ ಆವ್ರೇಜ್ಗಿಂತ ಮೇಲ್ಗಡೆ ವಾಲ್ಯೂಮ್ ಇದೆಯಾ? ಎಸ್ ಸರ್. ಆ್ಯಂಡ್ LWTI ಕೂಡ ರೆಡ್ ಇದೆಯಾ? ಎಸ್ ಸರ್. ಈ ಥರ ಟೈಮಲ್ಲಿ ನಾವೇನು ಮಾಡ್ತೀವಿ, ಈ ಥರ ಟೈಮಲ್ಲಿ ನಾವು ಇದೇ ಕ್ಯಾಂಡಲ್ ಕ್ಲೋಸಿಂಗಲ್ಲಿ ಎಂಟರ್ ಮಾಡ್ತೀವಿ. ಇದು ಎಲ್ಲಿತ್ತು ಅಲ್ಲಿಗೆ ನಾವು ಎಲ್ಲೋ ಲೈನ್ ಹತ್ರ ನಾವು SL ಇಟ್ಕೊತೀವಿ. ಆ್ಯಂಡ್ ಈಸಿಲಿ 1:2 1:3 ಎಷ್ಟು ಬರುತ್ತೋ ಅಷ್ಟು ನೀವು ತೊಗೊಳ್ತಾ ಹೋಗ್ಬೋದು. ಈಸಿಯಾಗಿ ಇದು ನಿಮಗೆ ರಿಟರ್ನ್ ಕೊಡುತ್ತೆ. ಆ್ಯಂಡ್ ಅರ್ಥ ಮಾಡ್ಕೊಳ್ಳಿ, ಇದು ತುಂಬ ದೊಡ್ಡ ಟ್ರೇಡ್ ಕೊಡುತ್ತೆ. ಸೊ ಡು ನಾಟ್ ಮಿಸ್ ಔಟ್ ಆನ್ ಟ್ರೈಲಿಂಗ್ ಯೋರ್ ಸ್ಟಾಪ್ ಲಾಸ್, ಬಿಕಾಸ್ ಇದು ದೊಡ್ಡ ಟ್ರೇಡ್ ಕೊಟ್ಟಾಗ, ನೀವು ದೊಡ್ಡ ಟ್ರೇಡ್ ಹಿಡಿದಾಗೇನೆ ಏನಾಗುತ್ತೆ, ಯು ವಿಲ್ ಮೇಕ್ ಬಿಗರ್ ಪ್ರಾಫಿಟ್. ನೋಡಿ ಇಲ್ಲಿ ನಿಮ್ಮ 445 ಪಾಯಿಂಟ್ಸ್ ರಿಸ್ಕ್ಗೆ ಇಟ್ ಗೆವ್ ಯು 2650 ಪಾಯಿಂಟ್ಸ್ ತನಕ ಮೊಮೆಂಟಮ್ ಹೋಗಿತ್ತು, ಕರೆಕ್ಟಾ? ಆ್ಯಂಡ್ ಆದಮೇಲೂ ಕೂಡ ನೀವು ಎಳ್ಕೊಂಡು ಹೋಗಿದ್ದಿದ್ರೆ ಇಟ್ ಕುಡ್ ಹ್ಯಾವ್ ಗಾನ್ ಮೋರ್ ಡೌನ್. ನೀವು ಇದಕ್ಕೆ ಟ್ರೈಲಿಂಗ್ ಸ್ಟಾಪ್ ಲಾಸ್ನ ಮಾಡಬೇಕು. ಇದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿ. ನೀವು ಟ್ರೈಲಿಂಗ್ ಸ್ಟಾಪ್ ಲಾಸ್ ಎಲ್ಲೋ ಲೈನ್ಗೂ ಮಾಡ್ಬೋದು ಅಥವಾ ಸೂಪರ್ ಟ್ರೆಂಡ್ ಕೂಡ ಹಾಕೊಬೋದು, ಯೋರ್ ಓನ್ ಪರ್ಸನಲ್ ಚಾಯ್ಸ್. ಸೊ ಲೇಟಾಗಿ ಎಂಟ್ರಿ ಮಾಡಬೇಡಿ, ಓಕೆ? ಬಿಕಾಸ್ ಎಷ್ಟೊಂದು ಜನ ಏನು ಮಾಡ್ತಾರೆ, ಸರ್ ಇದು ಕೂಡ ಲೋವರ್ ಕ್ಯಾಂಡಲ್ ಟಚ್ ಆಯಿತು, ಇದು ಕೂಡ ವಾಲ್ಯೂಮ್ ಏನಿದೆ ಇದು ಇದೆ, ಇಲ್ಲಿ ಎಂಟ್ರಿ ಮಾಡ್ಬೋದಾ? ಇಲ್ಲ ಬಾಸ್, ಬಿಕಾಸ್ ಫಸ್ಟ್ ಟೈಮ್ ಎಂಟ್ರಿ ಮಾಡಿದಾಗ ನೀವೇನು ಮಾಡ್ತಿದ್ರಿ, ಕಡಲೆಕಾಯಿ ತಿಂತಿದ್ರ. ಸೊ ಎಲ್ಲಿ ಫಸ್ಟ್ ಟೈಮ್ ಇತ್ತು ಅಲ್ಲಿಗೆ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಆವಾಗ ನಿಮಗೆ ಸ್ಟಾಪ್ ಲಾಸ್ ಹಿಟ್ ಆಗೋವಂಥ ಇದು ಕಡಿಮೆ ಆಗುತ್ತೆ. ಅಗೇನ್ ನಾವು ನಿಮಗೆ ಇನ್ನೊಂದಷ್ಟು ಎಕ್ಸಾಂಪಲ್ಸ್ ಕೊಡ್ತೀನಿ ನೋಡಿ ಸರ್. ಇಲ್ಲಿ ಐ ಗಿವ್ ಯು ಮೋರ್ ಅಂಡ್ ಮೋರ್ ಎಕ್ಸಾಂಪಲ್ಸ್ ಹಿಯರ್. ಸೊ ಇಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗಿದ್ದು ಕೂಡ ಕೊಟ್ಬಿಡ್ತೀನಿ, ಎಷ್ಟೊಂದು ಜನಕ್ಕೆ ಮಿಸ್ಲೀಡ್ ಆಗಬಾರ್ದಲ್ಲ. ಸೊ ಲ್ಯಾರಿ ವಿಲಿಯಮ್ಸ್ಗೂ ಕೂಡ ಸ್ಟಾಪ್ ಲಾಸ್ ಹಿಟ್ ಆಗ್ತಿತ್ತು, ವರ್ಲ್ಡ್ ರೆಕಾರ್ಡ್ ಹೋಲ್ಡರ್, ಸ್ಟಾಪ್ ಲಾಸ್ನ ತೊಗೊಳೋದು ಗೊತ್ತಿತ್ತು ಅವ್ರಿಗೆ. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ನ ನಾವು ತೊಗೊಳೋಣ. ಇಲ್ಲೇನಾಗಿತ್ತು ನೋಡಿ, ಜಸ್ಟ್ ಅಬ್ಸರ್ವ್ ದಿಸ್. ಈ ಪಾಯಿಂಟಲ್ಲಿ ನೋಡಿದ್ರೆ ನಮಗೇನು ಕಾಣಿಸ್ತಿದೆ, ಮಾರ್ಕೆಟ್ ಕೆಳಗಡೆ ಬಿದ್ದದ್ದು ಕಾಣಿಸ್ತಿದೆ, ಕರೆಕ್ಟ್? ಸೊ ಜಸ್ಟ್ ಇಮ್ಯಾಜಿನ್, ಇಲ್ಲಿ ನಾನು ಶಾರ್ಟ್ ಮಾಡ್ಬೋದಿತ್ತಾ, ಇಲ್ಲಿ ನಾನು ಸ್ಟಾಪ್ ಲಾಸ್ ತೊಗೊಬೋದಿತ್ತಾ? ನೋ.
ಏನಕ್ಕೆ ಸರ್ ತೊಗೊಳಂಗಿಲ್ಲ? ಬಿಕಾಸ್ ಇದು ಫಸ್ಟ್ ಟೈಮ್ ಲೋವರ್ ಚಾನೆಲ್ನ ಟಚ್ ಮಾಡಿದಾಗ, ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಟೈಮ್ ಇದು ಲೋವರ್ ಚಾನೆಲ್ನ ಟಚ್ ಮಾಡಿದಾಗ ಈ ಕ್ಯಾಂಡಲ್ ಮಾಡಿದಾಗ ವಾಲ್ಯೂಮ್ ಏನಿತ್ತು ಇದು ಮೂವಿಂಗ್ ಎವರೇಜ್ ಕೆಳಗಡೆ ಇತ್ತು, ಕರೆಕ್ಟ್. ಸೊ ನಾವಿಲ್ಲಿ ಎಂಟ್ರಿ ಮಾಡಲ್ಲ, ವಾಪಸ್ ಪ್ರೈಸ್ ಮೇಲೆ ಹೋಗ್ಬೇಕಾಗುತ್ತೆ, ಈ ಲೈನ್ ನ ಕ್ರಾಸ್ ಮಾಡ್ಬೇಕು, ಕೆಳಗಡೆ ಬರ್ಬೇಕು, ಆಮೇಲೆ ವಾಪಸ್ ಕೆಳಗಡೆ ಬರುತ್ತಲ್ಲ ಇಲ್ಲಿ, ಕರೆಕ್ಟ್, ಇಲ್ಲಿಗೆ ಬಂತಲ್ಲ, ಇವಾಗ ಅದು ವ್ಯಾಲಿಡ್ ಆಗುತ್ತೆ. ಎಷ್ಟೊಂದು ಜನ ಮಿಸ್ಟೇಕ್ ಮಾಡ್ಬಿಡ್ತಾರೆ ಇಲ್ಲಿ. ಓಕೆ ಸರ್, ಎಲ್ಲೆಲ್ಲಿ ಮಧ್ಯದಲ್ಲಿ ಎಂಟ್ರಿ ಮಾಡ್ತೀನಿ, ಮಧ್ಯದಲ್ಲಿ ಎಂಟ್ರಿ ಮಾಡಂಗಿಲ್ಲ ನೀವು. ಶು ನಾಟ್ ಎಂಟರ್ ಇನ್ ಮಿಡಲ್. ಈ ತರ ನೀವು ಇದು ಎಕ್ಸಾಂಪಲ್ಸ್ ಅನ್ನ ನೋಡಿ ಯು ಕ್ಯಾನ್ ಸ್ಟಾರ್ಟ್ ಯೂಸಿಂಗ್ ಇಟ್. ಓಕೆ, ನಾವು ಇಲ್ಲೊಂದು ಎಕ್ಸಾಂಪಲ್ ನ ತಗೋಣ ಬನ್ನಿ. ವೆರಿ ಇಂಪಾರ್ಟೆಂಟ್ ಸರ್, ವೆರಿ 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 ಇಂಪಾರ್ಟೆಂಟ್. ಪ್ರೈಸ್ ಇಲ್ಲೋಯ್ತು, ಕೆಳಗಡೆ ಬಂತು, ಆಮೇಲೆ ಕೊನೆಗೆ ಫಸ್ಟ್ ಇಲ್ಲಿಗೆ ಟಚ್ ಆಯ್ತು. ಅಬ್ಸರ್ವ್ ಹಿಯರ್, ಈ ಕ್ಯಾಂಡಲ್ ನೋಡಿ 230 ಕ್ಯಾಂಡಲ್ ಇದು. ಇಲ್ಲಿ ಏನಾಗಿದೆ, ಗ್ರೀನ್ ಕ್ಯಾಂಡಲ್ ಇದೆ, ಅಪ್ಪರ್ ಚಾನೆಲ್ ಟಚ್ ಆಗಿದೆ, ಇಲ್ಲಿ ಕೂಡ ಗ್ರೀನ್ ವಾಲ್ಯೂಮ್ ಏನಿದೆ ಮೂವಿಂಗ್ ಎವರೇಜ್ ಇಂದ ಹೈ ಇದೆ, LWTI ಕೂಡ ಗ್ರೀನ್ ಇದೆ. ಇಲ್ಲಿ ನಮಗೆ ಬೈಯಿಂಗ್ ಆಪರ್ಚುನಿಟಿ ಬರುತ್ತೆ. ಇದನ್ನ ನಾವು ಸ್ಟಾಪ್ ಲಾಸ್ ಇಟ್ಕೊಂತೀವಿ. ಆ್ಯಂಡ್ 1:2 ಮಿನಿಮಮ್ ನಮ್ಮ ಟಾರ್ಗೆಟ್ ಇಟ್ಕೊಂತೀವಿ ನಾವು. 1:2 ಇರಲೇಬೇಕು, ಸಿಕ್ಕೇ ಸಿಗುತ್ತೆ, ನೀವು ತಲೆಗೆಡ್ಸ್ಕೊಂಬೇಡಿ. ಸೊ ಪ್ರಾಫಿಟೇಬಲ್ ಟ್ರೇಡ್ ಅಂದರೆ ನಿಮಗೆ 1:2 ಸಿಂಪಲ್ ಆಗಿ ಸಿಕ್ಕಿದೆ. ನೋಡಿದ್ರಾ, ಇಷ್ಟು ಸಿಂಪಲ್ ಆಗಿ ನೀವು ಮಾಡ್ಬೋದು. ಹೋಗ್ತಾ ಬೇಕಂದರೆ ಸ್ಟಾಪ್ ಲಾಸ್ ಕೂಡ ಟ್ರೇಲ್ ಮಾಡ್ಕೊತಾ ಹೋಗ್ಬೋದು ನೀವು. ದಿಸ್ ಆಲ್ಸೋ ಕುಡ್ ಬಿ ಡನ್. ಬಟ್ ಎಂಟ್ರಿ ಒಬ್ಬೊಬ್ರು ಇಲ್ಲಿ ಮಾಡ್ತಾರೆ, ಒಬ್ಬೊಬ್ರು ಇಲ್ಲಿ ಮಾಡ್ತಾರೆ, ಒಬ್ಬೊಬ್ರು ಇಲ್ಲಿ ಮಾಡ್ತಾರೆ, ಮಾಡಂಗಿಲ್ಲ. ಫಸ್ಟ್ ಎಲ್ಲಿ ಟಚ್ ಆಗಿತ್ತು ಅದನ್ನ ಅಬ್ಸರ್ವ್ ಮಾಡಿ. ನಮಗೆ ಫಸ್ಟ್ ಟಚ್ ಆಗಿತ್ತು ಸರ್ ಇಲ್ಲಿ, ಸೊ ನಾವು ಎಂಟ್ರಿ ಇಲ್ಲಿ ಮಾಡ್ತೀವಿ, ಇಲ್ಲಿ ಮಾಡಲ್ಲ, ಇಲ್ಲಿ ಮಾಡಲ್ಲ, ಇಲ್ಲಿ ಮಾಡಲ್ಲ, ಇಲ್ಲಿ ಮಾಡಲ್ಲ. ಓಕೆ, ನಮಗೆ ಎಲ್ಲಿ ಎಂಟ್ರಿ ಬೇಕು, ಫಸ್ಟ್ ಟೈಮ್ ಆ ಚಾನಲ್ನ ಅಪ್ಪರ್ ಚಾನಲ್ನ ಟಚ್ ಆದಾಗ ನಾವು ಇಲ್ಲಿ ನೋಡಿ ಸರ್, ಇಲ್ಲೇನಾಯಿತು, ಅಪ್ಪರ್ ಚಾನಲ್ ಫಸ್ಟ್ ಟೈಮ್ ಎಲ್ಲಿ ಟಚ್ ಆಯಿತು, ಇಲ್ಲಿ ಟಚ್ ಆಗಿತ್ತು, ಕೆಳಗಡೆ ಹೋಗಿ ಬಂದಾಗ ಫಸ್ಟ್ ಇಲ್ಲಿ ಟಚ್ ಆಯಿತು, ಕರೆಕ್ಟ್. ಓಕೆ, ಇಲ್ಲಿ ಟಚ್ ಆಯಿತು, ವಾಲ್ಯೂಮ್ ಕೂಡ ಇತ್ತು. ಬಟ್ ಈ ಟ್ರೇಡ್ ಏನಾಗೋಯ್ತು, ಲಾಸಲ್ಲಿ ಕನ್ವರ್ಟ್ ಆಗೋಯ್ತು, ಮೇಲ್ಗಡೆ ಹೋಗಲಿಲ್ಲ, ಈ ಟ್ರೇಡು ಲಾಸ್ ಕನ್ವರ್ಟ್ ಆಗೋಯ್ತು. ಓಕೆ ಫೈನ್. ಸೊ ಆ ಥರ. ಓಕೆ, ಇದು ಫಸ್ಟ್ ಒನ್ನೇ ಇತ್ತು, ನಾವು ಪದೇ ಪದೇ ಎಂಟ್ರಿ ಮಾಡಲಿಲ್ಲ, ಇಲ್ಲಿ ನೋಡ್ಕೊಂಬಂದರೆ. ಸೊ ಎಸ್, ನಿಮಗೆ ಲಾಸಸ್ ಕೂಡ ಆಗುತ್ತೆ, ಪ್ರಾಫಿಟ್ ಕೂಡ ಆಗುತ್ತೆ. ನಾವು ಎಷ್ಟೊಂದು ಜನ ನನಗೆ ಕೇಳೋದು ಒಂದು ಕ್ವಶನ್ ಇದಕ್ಕೆ, ಮನೋಜ್ ಇದರ ವಿನ್ ರೇಟ್ ಎಷ್ಟಿರುತ್ತೆ ಅಂತ, ಅದು ಎಷ್ಟು ಪರ್ಸೆಂಟೇಜ್ ನಾವು ಗೆಲ್ಬೋದು ಅಂತ. ನೋಡಿ, ನಾನು ಹೇಳ್ತೀನಿ, ಈ ಲ್ಯಾರಿ ವಿಲಿಯಮ್ಸ್ ಸ್ಟ್ರಾಟಜಿಗೆ ವಿನ್ ರೇಟ್ ಈಸ್ ಲೈಕ್ 60 to 70%. ಬಟ್ ಮೋರ್ ದೆನ್ ದ್ಯಾಟ್, ನೋಡಿ 50% ಇದ್ರೂ ಪರವಾಗಿಲ್ಲ. ಯಾಕಂದರೆ ಈ ಟ್ರೇಡ್ಸ್ ಏನು ಕೊಡುತ್ತಲ್ಲ ನಿಮಗೆ, ಟ್ರೇಡ್ಸ್ ನಿಮಗೆ ಆ್ಯಕ್ಚುಲಿ ಪ್ರಾಫಿಟ್ ಆದಾಗ ಯು ಆರ್ ಮೇಕಿಂಗ್ 1:2, 1:3, 1:4 ರಿಟರ್ನ್ಸ್. ಇದು ಬಹಳ ಒಳ್ಳೆ ನಂಬರ್ಸ್. ಈ ನಂಬರ್ಸ್ ಇಟ್ಕೊಂಡು ನೀವು ಆಬ್ವಿಯಸ್ಲಿ ನೀವು ನೋಡ್ಬೋದು, ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ ನಮ್ಮ ಲ್ಯಾರಿ ವಿಲಿಯಮ್ಸ್. ಅಟ್ಲೀಸ್ಟ್ ನೀವು ಪ್ರಾಫಿಟೇಬಲ್ ಕೂಡ ಆಗ್ಬೋದಲ್ಲ, ರೈಟ್? ಸೊ ಇದೊಂದಿದೆ. ಬನ್ನಿ ನಾವು ಇಂಡಿಯನ್ ಮಾರ್ಕೆಟನ್ನು ಕೂಡ ಅನಲೈಸ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ನೀವು ದನ್ನಲ್ಲಿ ಅಕೌಂಟ್ ಓಪನ್ ಮಾಡಿಲ್ಲ, ಇಂಡಿಯನ್ ಮಾರ್ಕೆಟ್ ಟ್ರೇಡ್ ಮಾಡೋಕ್ಕೆ ಡಿಮ್ಯಾಟ್ ಅಕೌಂಟ್ ಅಂದರೆ ಗೋ ಆ್ಯಂಡ್ ಓಪನ್ ಇಟ್ ರೈಟ್ ನೌ. ಲಿಂಕ್ ಇಸ್ ಇನ್ ಮೈ ಡಿಸ್ಕ್ರಿಪ್ಷನ್. ಸೊ ವಿಡಿಯೋಗೆ ವಾಪಸ್ ಬರೋಣ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಇಂಡಿಯನ್ ಮಾರ್ಕೆಟಲ್ಲಿ ಇದು ಹೇಗೆ ವರ್ಕ್ ಆಗುತ್ತೆ. ಓಕೆ, ಬನ್ನಿ. ಇಲ್ಲಿ ನೋಡಿ, ಇಂಡಿಯನ್ ಮಾರ್ಕೆಟಲ್ಲಿ ನನಗೆ ಮಧ್ಯದಲ್ಲಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಕಾಣಿಸುತ್ತೆ. ಸೊ ನಾನು ಇದನ್ನು ಅವಾಯ್ಡ್ ಮಾಡೋದಕ್ಕೆ ನಾನೇನು ಮಾಡ್ಬೋದು, ಬಿಕಾಸ್ ಇಂಡಿಯನ್ ಮಾರ್ಕೆಟ್ ಇಡೀ ದಿವಸ ಓಪನ್ ಇರಲ್ಲ. ಸೊ ಇದಕ್ಕೆ ನಾನೇನು ಮಾಡ್ತೀನಿ, ಟೈಮ್ ಫ್ರೇಮ್ನ ನಾನು 1 minute ಟೈಮ್ ಫ್ರೇಮ್ಗೆ ಹಾಕೊಂಡ್ಬರ್ತೀನಿ. ತಲೆ ಕೆಡ್ಸ್ಕೊಳೋಂಥದ್ದೇನಿಲ್ಲ, ಆ್ಯಕ್ಯುರಸಿ ನಿಮಗೆ ಸಿಗುತ್ತೆ. ಯು ಡು ನಾಟ್ ಹ್ಯಾವ್ ಟು ವರಿ ಅಬೌಟ್ ಇಟ್. ನಮಗೆ ಪರ್ಫೆಕ್ಷನಲ್ಲಿ ಸಿಗುತ್ತೆ, ಯು ಡೋಂಟ್ ಹ್ಯಾವ್ ಟು ವರಿ. ಓಕೆ, ಇಲ್ಲಿ ನಾವು ಅಬ್ಸರ್ವ್ ಮಾಡೋಣ ನಮ್ಮ ಟ್ರೇಡ್ಸ್ ಎಲ್ಲಿತ್ತಂತ. ನೀವು ಇಲ್ಲಿ ನೋಡಿ ಸರ್, ಪ್ರೈಸ್ ಹಿಂಗೆ ಫ್ಲೋ ಆಗ್ತಿತ್ತು, ಈ ಯೆಲ್ಲೋ ಲೈನ್ ಮೇಲ್ಗಡೆ ಇತ್ತು, ವಾಪಸ್ ಕೆಳಗಡೆ ಬಂದಾಗ ಇಲ್ಲಿ ನೋಡಿ, ಇದು ಫಸ್ಟ್ ನಮ್ಮ ಕ್ಯಾಂಡಲ್ ಟಚ್ ಆಯಿತು ಲೋವರ್ ಬ್ಯಾಂಡಿಗೆ. ಆ್ಯಂಡ್ ಇದು ವಾಲ್ಯೂಮ್ ಕ್ರಾಸ್ ಆಯ್ತಾ, ಇದು ಅಬ್ಸರ್ವ್ ಮಾಡಿದ್ರೆ ಇದು ನಮಗೆ ವಾಲ್ಯೂಮ್ ಏನಾದರೂ ಕ್ರಾಸ್ ಆಯ್ತಾ, ವಾಲ್ಯೂಮ್ ಹತ್ರನೇ ಇದೆ. ಓಕೆ, ಕನ್ಸಿಡರ್ ಮಾಡೋಣ ಸದ್ಯಕ್ಕೆ. ಇದ್ರ ಮುಂಚೆ ಕ್ಯಾಂಡಲ್, ಬಿಕಾಸ್ ವಾಲ್ಯೂಮ್ಗಿಂತ ಚೂರು ಮೇಲ್ಗಡೆ ಇದೆ, ನೀವು ಝೂಮ್ ಔಟ್ ಮಾಡಿದ್ರೆ ನಿಮ್ಗೆ ಕರೆಕ್ಟಾಗಿ ಕಾಣಿಸುತ್ತೆ. ಸೊ ನಾವು ಇದನ್ನು ತೊಗೊತೀವಿ, ಸ್ಟಾಪ್ ಲಾಸ್ನ ನಾವು ಇಲ್ಲಿ ಇಡ್ತೀವಿ. ಆ್ಯಂಡ್ ನಮ್ಮ ಟಾರ್ಗೆಟ್ನ ನಾವೇನು ಮಾಡ್ತೀವಿ, ವಿ ಟೇಕ್ ದ ಟಾರ್ಗೆಟ್ ಅಟ್ಲೀಸ್ಟ್ 1:2. ನೀವು ಇಲ್ಲಿ ನೋಡ್ಬೋದು ಇಂಡಿಯನ್ ಮಾರ್ಕೆಟಲ್ಲಿ ಯಾವ ಥರ ರಿಟರ್ನ್ಸ್ ಕೊಟ್ಟಿದೆ ಅಂತ. ಟೈಮ್ ಹಿಡಿಯುತ್ತೆ ಬಿಕಾಸ್ ಇಂಡಿಯನ್ ಮಾರ್ಕೆಟ್ ಅಲ್ಲ, ನಿಮ್ಗೆ ಗೊತ್ತು, ಟೈಮ್ ಹಿಡಿಯುತ್ತೆ, ಸ್ಲೋ ಇರುತ್ತೆ. ಬಟ್ ಎಸ್, ಇಟ್ ಹ್ಯಾಸ್ ಗಿವನ್ ಯು ದ ಗ್ರೇಟ್ ಅಮೌಂಟ್ ಆಫ್ ರಿಟರ್ನ್ಸ್. ಕರೆಕ್ಟ್, ನೋಡ್ಬೋದಲ್ಲ, ತುಂಬ ದೊಡ್ಡ ರಿಟರ್ನ್ಸ್ನ ಜನ್ರೇಟ್ ಮಾಡಿಕೊಟ್ಟಿದೆ ಇದು ನಿಮಗೆ. ಓಕೆ, ಬಟ್ ಹಾಗೆ ನಾನು ಹೇಳ್ತಿಲ್ವಾ, ನಿಮ್ಗೆ ಏನು ಮಾಡಬೇಕು, ಫಸ್ಟ್ ಟೈಮ್ ಟಚ್ ಆದಾಗ ಎಂಟ್ರಿ ಮಾಡಬೇಕು. 2ನೇ ಸತಿ 3ನೇ ಸತಿ ಮಾಡಿದಾಗ ಎಂಟ್ರ್ ಆಗಂಗಿಲ್ಲ. ಓಕೆ, 2ನೇ ಸತಿ 3ನೇ ಸತಿ ಮಾಡಿದಾಗ ಎಂಟರ್ ಆಗಂಗಿಲ್ಲ. ಇಲ್ಲಿ ನಾವು ಇಲ್ಲಿ ಸರ್ ನೋಡ್ಬೋದು, ಇಲ್ಲಿ ಒಂದು ಎಕ್ಸಾಂಪಲ್ ತೊಗೊಳೋಣ. ಓಕೆ, ಇಲ್ಲಿ ರೆಡ್ ಕ್ಯಾಂಡಲ್ ಏನಾಯಿತು, ಫಸ್ಟ್ ಇಲ್ಲಿ ಟಚ್ ಆಯಿತು, ವಾಲ್ಯೂಮ್ ಕೂಡ ಇದೆ, ಇದು ಕೂಡ ಇದೆ, ರೈಟ್? ಸೊ ಫಸ್ಟ್ ಕ್ಯಾಂಡಲಲ್ಲೇ ನಾವೇನು ಮಾಡ್ಬೋದು, ಎಂಟರ್ ಮಾಡ್ಬೋದು. ನಾವು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ನ ಕೊಟ್ಬಿಡ್ತೀನಿ. ಮಿಡ್ ಕ್ಯಾಪ್ ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. 1 minute ಟೈಮ್ ಫ್ರೇಮ್ಗೆ ಹೋಗೋಣ ನಾವಿಲ್ಲಿ. ಆ್ಯಂಡ್ ನಾವು 1 minute ಟೈಮ್ ಫ್ರೇಮ್ಗೆ ಹೋದರೆ ನಮಗೆ ಇಲ್ಲೊಂದು ಟ್ರೇಡ್ ಕಾಣಿಸ್. ಇದು ನೋಡಿ ಸರ್, ಅಬ್ಸರ್ವ್ ಮಾಡಿ ಹಿಯರ್. ಫಸ್ಟ್ ಕ್ಯಾಂಡಲ್ ಏನಾಗಿದೆ, ಓಪನಿಂಗ್ ಕ್ಯಾಂಡಲ್, ಇದು ಗ್ಯಾಪ್ ಡೌನ್ ಆಗಿದೆ. ಓಕೆ, ನಿನ್ನೆದು ಬಿಟ್ಬಿಡಿ, ಹೊಸ ದಿವಸ ಅಲ್ಲ, ಹೊಸ ದಿವಸದಲ್ಲಿ ಮೊದಲನೇ ಕ್ಯಾಂಡಲೇ ಲೋ ಟಚ್ ಮಾಡಿದೆ. ಬಟ್ ಈ ಕ್ಯಾಂಡಲ್ ಒಂದು ಗ್ರೀನ್ ಕ್ಯಾಂಡಲು, ಇದನ್ನು ನಾವು ಕನ್ಸಿಡರ್ ಮಾಡಲ್ಲ, ನಮಗೆ ರೆಡ್ ಕ್ಯಾಂಡಲೇ ಬೇಕು.
ಸೊ ನಾವೇನು ಮಾಡಿದ್ರಿ, ನೆಕ್ಸ್ಟ್ ಕ್ಯಾಂಡಲ್ ಏನಾಯ್ತು ಸರ್, ರೆಡ್ ಕ್ಯಾಂಡಲ್ ಆಯಿತು, ಕರೆಕ್ಟಾ? ಸೊ ಈ ರೆಡ್ ಕ್ಯಾಂಡಲ್ ನೋಡಿದ್ರಿ ನಾವು, ಈ ರೆಡ್ ಕ್ಯಾಂಡಲ್ಲು ಫಸ್ಟು ಟಚ್ ಆಯಿತು ನಮಗೆ ನಮ್ಮ ಡಿ ಸಿಗೆ, ಲೋವರ್ ಚಾನಲ್ಗೆ. ಓಕೆ, ನೆಕ್ಸ್ಟ್ ಏನು ಮಾಡಿದ್ರಿ ನಾವು, ಇಲ್ಲಿ ವಾಲ್ಯೂಮ್ ಏನಿತ್ತು ನಮ್ಮ ಮೂವಿಂಗ್ ಆ್ಯಾವ್ರೇಜ್ಗಿಂತ ಮೇಲ್ಗಡೆ ಬಂತು, ಆ್ಯಂಡ್ LWTI ಕೂಡ ರೆಡ್ಡಲ್ಲಿತ್ತು. ತಗೊಳ್ಳಿ ಸರ್, ಇಲ್ಲಿ ನಮಗೆ ಶಾರ್ಟ್ ಎಂಟ್ರಿಗೆ ಇಲ್ಲಿ ನಮಗೆ ಚಾನ್ಸ್ ಬರುತ್ತೆ. ನಾವು ನೋಡಿ ಇದು ಸ್ಟಾಪ್ ಲಾಸ್ ತುಂಬ ದೊಡ್ಡದಾಗೋಯ್ತು. ಸೊ ನೀವೇನು ಮಾಡ್ಬೋದು, ಸ್ವಿಂಗ್ ಹೈ ಕೂಡ ಸ್ಟಾಪ್ ಲಾಸ್ ಇಟ್ಕೊಬೋದು. ಓಕೆ, ಸ್ವಿಂಗ್ ಹೈ ಕೂಡ ನೀವು ಸ್ಟಾಪ್ ಲಾಸ್ನ ಇಟ್ಕೊಬೋದು. 1:2 ನಿಮ್ಮ ಟಾರ್ಗೆಟ್ನ ಕೂಡ ಇಟ್ಕೊಬೋದು ನೀವು. ಆ್ಯಂಡ್ ನೀವು ಹೋಲ್ಡ್ ಮಾಡ್ತಾ ನೋಡಿ, ಕೊನೆಗೆ ನಿಮಗಿದು ಪ್ರಾಫಿಟ್, ಸೂಪರ್ ಪ್ರಾಫಿಟ್ ಕೊಡೋದು. ಮೊದಲನೇ ಕ್ಯಾಂಡಲ್, ಎರಡನೇ ಕ್ಯಾಂಡಲೇ ಟ್ರೇಡು, ಎಕ್ಸಿಟ್ ನೋಡಿ ಎಲ್ಲಿ ಕೊಟ್ಟಿದೆ ಅಂತ ನಿಮಗಿದು, ಲೋ ಹೊಡೆದಿದೆ ನಿಮಗೆ ಎಷ್ಟು ಅಂತ. ಓಕೆ, 67 ಪಾಯಿಂಟ್ ರಿಸ್ಕ್ಗೆ ನೀವು ಎಷ್ಟು ಪಡೆದಿದ್ದೀರಾ ಇಲ್ಲಿ, 257. ಇದು ಇಂಡಿಯನ್ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿ ಓಡುತ್ತೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಓಡುತ್ತೆ ಇಂಡಿಯನ್ ಮಾರ್ಕೆಟಲ್ಲಿದು. ಈ ಸ್ಟ್ರಾಟಜಿನ ನೀವು ಇಂಡಿಯನ್ ಮಾರ್ಕೆಟಲ್ಲಿ ಯೂಸ್ ಮಾಡ್ಕೊಬೋದು. ಬಟ್ ಇಂಡಿಯನ್ ಮಾರ್ಕೆಟಲ್ಲಿ ಮಾಡೋಂಗಿದೆ 1 ಮಿನಿಟ್ ಟೈಮ್ ಫ್ರೇಮ್ ಯೂಸ್ ಮಾಡಿ, ಡೂ ನಾಟ್ ಯೂಸ್ 5 ಮಿನಿಟ್, ಬಿಕಾಸ್ ಮಾರ್ಕೆಟ್ ಅಷ್ಟೊಂದು ಇರೋದೇ ಇಲ್ಲ ಓಪನ್, ಕರೆಕ್ಟ್? ಸೊ ಈ ಸ್ಟ್ರಾಟಜಿನ ನೀವು ಇಂಡಿಯನ್ ಮಾರ್ಕೆಟಲ್ಲಿ ಯೂಸ್ ಮಾಡಿ, ನಿಮಗೆ ಒಳ್ಳೆ ಪ್ರಾಫಿಟ್ ಕೊಡುತ್ತೆ. ನೀವಿಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾರ್ಕೆಟ್ ನಮಗಿಲ್ಲಿ ಮೊಮೆಂಟಮ್ ಆಗಿ ಕೊನೆಗೆ ಇಲ್ಲಿವರೆಗೂ ಹೋಯ್ತು. ಸೊ ಈ ಸ್ಟ್ರಾಟಜಿನ ಯೂಸ್ ಮಾಡಿ ಹೇಳಿ ನನಗೆ, ಯಾವ ಸ್ಟ್ರಾಟಜಿನ ನಾನು ಡಿಕೋಡ್ ಮಾಡಬೇಕು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ಆ್ಯಂಡ್ ಐ ವಿಲ್ ಮೇಕ್ ಅ ವಿಡಿಯೋ ಆನ್ ದಟ್. ಥ್ಯಾಂಕ್ ಯು ಸೋ ಮಚ್ ಗೈಸ್, ಎಂಜಾಯ್. ಆ್ಯಂಡ್ ದನ್ನಲ್ಲಿ ನೀವು ಇನ್ನೂ ಅಕೌಂಟ್ ಓಪನ್ ಮಾಡಿಲ್ಲ ಅಂದರೆ ಗೋ ಆ್ಯಂಡ್ ಓಪನ್, ಲಿಂಕ್ ಡಿಸ್ಕ್ರಿಪ್ಷನ್ ಇದೆ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಬಟನ್ ಕೂಡ ನಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ. ಸಿ ಯು ನೆಕ್ಸ್ಟ್, ಬಾಯ್.